ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ತುಂಬ ಹೆಲ್ದಿಯಾಗಿದೆ, ಮಾಡಿ ನೋಡಿ. ಹಾಗೆಯೇ ಮಾರ್ನಿಂಗ್ ರೂಟೀನ್ನ ಸಹ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪಾಸ್ತಾ ಮಾಡ್ತಾಯಿದ್ದೀನಿ. ಪಾಸ್ತಾ ಅಂದ ತಕ್ಷಣ ಅದರಲ್ಲಿ ಚೀಸು ಅದೇ ಇರಬೇಕು ಇದೇ ಇರಬೇಕು ಅಂತ ಏನಿಲ್ಲ. ಸೊ ಹೆಲ್ದಿ ಪಾಸ್ತಾನ ಹೇಳ್ಕೊಡ್ತಾ ಇದ್ದೀನಿ ನಾನಿವತ್ತು. ಇಲ್ಲಿ ನಾನು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಡಿಸಾನೋ ಅವ್ರದ್ದು ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಇದು 100% ವೀಟ್ ಮತ್ತು ಸೆಮೋಲಿನಾಯಿಂದ ಯೂಸ್ ಮಾಡಿರೋದು. ಹಾಗೆಯೇ ಮೈದಾ ಇರಲ್ಲ ಅಲ್ವಾ, ಸೊ ಮಕ್ಳಿಗೂ ಸಹ ತುಂಬಾ ಹೆಲ್ದಿಯಾಗಿರುತ್ತೆ. ಪಾಸ್ತಾನ ಬೇಯಿಸ್ಬಿಟ್ಟು ಬಸ್ದು ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾನು ಡಿಸಾನೋ ಅವ್ರದ್ದೇ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ. ಇಂಡಿಯನ್ ಕುಕ್ಕಿಂಗಿಗೆ ಮತ್ತು ಡೀಪ್ ಫ್ರೈಯಿಂಗಿಗೆಲ್ಲ ಬೆಸ್ಟ್ ಇರುತ್ತೆ ಇದು. ಸೊ ಇಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನಾನು ಆಲ್ರೆಡಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೇಯಿಸಿರೋವಂಥ ಕಾರ್ನು, ಅದಕ್ಕೆ ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಹಾಕಿಬಿಟ್ಟು ಬೇಯಿಸಿ ಬಸ್ತಿಟ್ಕೊಂಡಿದ್ದಂಥ ಪಾಸ್ತಾ ಮತ್ತು ಖಾರಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಹೋಳು ನಿಂಬೆ ರಸ ಮತ್ತು ಉಪ್ಪು, ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಹೆಲ್ದಿ ಪಾಸ್ತಾ ಸಲಾಡ್ ರೆಡಿನೇ ಆಗೋಗುತ್ತೆ. ಬರೀ ಪಾಸ್ತಾ ಒಂದೇ ಬೇಯಿಸ್ಕೊಳ್ಳೋದು, ಇನ್ನೆಲ್ಲನೂ ಹೆಲ್ದಿನೇ. ಪಾಸ್ತಾನೂ ಸಹ ಹೆಲ್ದಿನೇ, ಏಕೆಂದರೆ ಇದರಲ್ಲಿ ಮೈದಾ ಇರೋದಿಲ್ಲ ಅಲ್ವಾ. 100% ವೀಟ್ ಮತ್ತು ಸೆಮೋಲಿನಾಯಿಂದ ಯೂಸ್ ಮಾಡಿರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಪಾಸ್ತಾ ಅಂದರೆ ಯೂಶ್ವಲಿ ವೈಟ್ ಸಾಸ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ, ಚೀಸ್ ಹಾಕಬೇಕು ಹಾಗೆ ಹೀಗೆ ಅಂತಲೇ ಇರುತ್ತೆ. ಬಟ್ ಈ ರೀತಿಯೂ ಒಂದು ಸಲ ಮಾಡಿ ನೋಡಿ, ಸಲಾಡ್ ರೀತಿ ಸಖತ್ತಾಗಿರುತ್ತೆ. ಆ್ಯಂಡ್ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹೆಲ್ದಿ ಸ್ನ್ಯಾಕ್ಸ್ ರೆಡಿನೇ ಆಗೋಯ್ತು. ಸ್ನ್ಯಾಕ್ಸ್ ಸ್ಕೂಲಿಂದ ಬರ್ತಿದ್ದ ಹಾಗೇ ಆಯಿತು. ಇನ್ನು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದಂಥ ಸಾಂಬಾರೇ ಇತ್ತು. ಹಾಗಾಗಿ ಎಕ್ಸ್ಟ್ರಾ ಏನು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರೂಟೀನ್ 5:15 ಎದ್ದು 5:30 ಆಗುತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟರಲ್ಲಿ. ಸೊ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ ಮತ್ತು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಜಸ್ಟ್ ಒಂದು 2-3 ನಿಮಿಷ 1 ನಿಮಿಷ ಫ್ರೈ ಮಾಡ್ಕೊಂಡ್ರೂ ಸಾಕು. ಏಕೆಂದರೆ ನಾವು ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ತೀವಿ ಅಲ್ವಾ, ಚೆನ್ನಾಗೇ ಬೆಂದೋಗ್ಬಿಡುತ್ತೆ. ಎಣ್ಣೆನಲ್ಲಿ ಏನು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ. ಈ ರೀತಿ ಕುಕ್ಕರ್ಗೆ ಎಲ್ಲ ತರಕಾರಿ ಹಾಕಿಬಿಟ್ರೆ ಬೆಳಗ್ಗೆ ಹೊತ್ತು ನಮಗೆ ಫಟಾಫಟ್ ಅಂತ ಒಂದು 20 ಮಿನಿಟ್ಸಲ್ಲೆಲ್ಲ ಗೊಜ್ಜು ರೆಡಿ ಆಗಿಬಿಡುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆಯೇ ಟೊಮ್ಯಾಟೊ ಜೊತೆಗೇ ಮಿಕ್ಕಿದಂಥ ತರಕಾರಿಗಳು, ನಾನಿಲ್ಲಿ ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಬದನೆಕಾಯಿ ಇವು 3 ಒಳ್ಳೆ ಕಾಂಬಿನೇಷನ್ನು. ನೀವು ತರಕಾರಿ ಗೊಜ್ಜು ಮಾಡ್ತೀನಿ ಅಂತ ಅಂದರೆ ಇವು 3ನ್ನ ಹಾಕಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೆ ಇದಕ್ಕೊಂದು ಮಸಾಲೆ ರುಬ್ಕೊಂಡು ಬರ್ತಾಯಿದ್ದೀನಿ ನಾನಿಲ್ಲಿ. ಮಸಾಲೆಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ, ಕರಿಬೇವಿನ ಎಲೆನ ನಾನು ರುಬ್ಬೋದಕ್ಕೆ ಹಾಕ್ತೀನಿ. ಏಕೆಂದರೆ ಒಗ್ಗರಣೆನಲ್ಲಿ ಹಾಕಿದ ಕರಿಬೇವು ಹೇಗೆ ಇದ್ರೂ ಸೈಡಿಗೆ ಇಡ್ತಾರೆ, ರುಬ್ಬೋದಕ್ಕೆ ಹಾಕಿದ್ರೆ ಸ್ವಲ್ಪ ಹೊಟ್ಟೆಗಾದರೂ ಸೇರುತ್ತೆ ಅಂತ ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಗಟ್ಟಿ ಬರಲಿ ಗೊಜ್ಜು ಅಂತ ಅಂದ್ಬಿಟ್ಟು ಸ್ವಲ್ಪ ಹುರ್ಗಡ್ಲೆ ಹಾಕ್ತೀನಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಇವೆರಡೂ 3 ಚಮಚ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು. ಇವಾಗ ಒಂದು 2-3 ನಿಮಿಷ ತರಕಾರಿಗಳನ್ನೆಲ್ಲ ನಾನು ಚೆನ್ನಾಗಿ ಹುರಿದಿರ್ತೀನಿ ಅಲ್ವಾ ಎಣ್ಣೆಯಲ್ಲಿ, ಅದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಏನು ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಸೇರಿಸ್ಬೇಕು. ತುಂಬ ಕಾಯಿ ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು, ತುಂಬ ಗಟ್ಟಿ ಆಗಿಬಿಡುತ್ತೆ. ಆ್ಯಂಡ್ ಒಂದೇ ವಿಸಲ್ ಸಾಕು. ಎಲ್ಲವೂ ಸಹ ಸಾಫ್ಟ್ ತರಕಾರಿನೇ ಇರೋದು. ತುಂಬ ಗಟ್ಟಿ ತರಕಾರಿ 2-3 ವಿಸಿಲ್ ಹೊರಿಸ್ಬೇಕು, ಕಾಳುಗಳು ಹಾಕಿದ್ದೀವಿ ಅನ್ನೋದೆಲ್ಲ ಏನೂ ಇರಲ್ಲ ಅಲ್ವಾ. ಹಾಗಾಗಿ ಒಂದೇ ವಿಸಲ್ಗೆ ಬೆಂದೋಗ್ಬಿಡುತ್ತೆ ಇದು. ಗೊಜ್ಜುಗಳನ್ನ ನಾವು ಯಾವತ್ತೂ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದಾಗ ನೀರನ್ನು ಸಹ ನೋಡಿಕೊಂಡು ಕನ್ಸಿಸ್ಟೆನ್ಸಿನಲ್ಲಿ ಹಾಕೋಬೇಕು. ತುಂಬಾ ಕಡಿಮೆ ನೀರಾದ್ರೂ ತಳ ಹತ್ಬಿಡುತ್ತೆ, ಒಳ್ಳೆ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ ಗೊಜ್ಜೆಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳು ಆದ್ರೂ ಪರವಾಗಿಲ್ಲ, ನೀರನ್ನು ಸ್ವಲ್ಪ ಮುಂದೆನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು, ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಚಪಾತಿನೋ ಅಥವಾ ನೀರು ದೋಸೆನೋ ಅಕ್ಕಿ ರೊಟ್ಟಿನೋ ಕಾಂಬಿನೇಷನ್ ಮಾಡಿಬಿಟ್ರೆ ಒಳ್ಳೆ ಸಕ್ಕತ್ತಾಗಿರುತ್ತೆ. ಇಡೀ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಈ ಸ್ಮೆಲ್ಲಿಗೆ ಸಖತ್ ಅನಿಸುತ್ತೆ ಮಾತ್ರ.
ಸೊ ಅರೌಂಡ್ 6:25 ನಮ್ಮ ಮನೆಯಲ್ಲಿ ಗೊಜ್ಜು ರೆಡಿ ಆಗಿತ್ತು. ನೆಕ್ಸ್ಟ್ ಗೊಜ್ಜು ರೆಡಿ ಆಗ್ತಾಯಿದ್ದ ಹಾಗೆಯೇ ನಾನು ರೊಟ್ಟಿಗಳನ್ನು ಸಹ ಮಾಡಿ ಇಟ್ಬಿಡ್ತೀನಿ. ಏಕೆಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ನಾನು 7:45 8ಗೆ ವರ್ಕೌಟಿಗೆ ಹೋದರೆ ಮನೆಗೆ ಬರೋದು 9:30 9:15 ಆಗುತ್ತೆ. ಮತ್ತೆ ಮನೆಗೆ ಬಂದು ತಿಂಡಿಗೆ ಈ ರೀತಿ ಎಲ್ಲ ಇಟ್ಕೊಂಡಾಗ ಮತ್ತೆ ನಾನು ಮಾಡ್ತಾ ಕೂರೋಕ್ಕಾಗಲ್ಲ. ಸೊ ರೊಟ್ಟಿ ಅಥವಾ ಚಪಾತಿ ದೋಸೆ ಎಲ್ಲ ರೆಡಿ ಇತ್ತು ಅಂತ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಗೆಯೇ ತಿಂಡಿ ತಿನ್ಬಿಡ್ಬೋದಲ್ವ. ಹಾಗಾಗಿ ನಾನು ಫಟಾಫಟ್ ಅಂತ ಈ ರೀತಿ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಹೊತ್ತು.